ಅಯ್ಯೋ! ಇದೇನಿದು ದೇವಸ್ಥಾನದಾಗ ಸುಮ್ನೆ ತಾಳಿ ಕಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಈಗ ನೋಡಿದ್ರೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸ್ಬಿಟ್ಟಿದ್ರಲ್ಲ. ಯಪ್ಪ! ರೀ ಇದೆಲ್ಲ ಯಾವಾಗ ಮಾಡಿಸ್ಬಿಟ್ರಿ ಡೆಕೋರೇಷನ್ನ? ಯಪ್ಪ! ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ನಾನೇನಿಯ ಇವ್ನ ಮನೆ ಕೆಲಸ ಮಾಡೋನೇನಿಯ ಇವ್ನಿಗೆ ಏನಿಯ ಕಾಸು ಕೊಟ್ಬಿಟ್ಟು ಎಲ್ಲ ಹೇಳಿದ್ದೆ. ಸಿಂಪಲ್ ಆಗಿ ಏನಿಯ ಮದುವೆ ಆಯ್ತಿರೋದು ಪೂರೈತರಿಗೆ ಒಂದು ಮಾತು ಹೇಳ್ಬಿಟ್ಟು ಹಂಗೇನಿಯ ಒಂಚೂರು ಹೂವು ಗಿವು ಎಲ್ಲ ಡೆಕೋರೇಷನ್ ಹಂಗೆ ಹಾಕ್ಬಿಡು. ಒಳ್ಳೆ ಬೀದಿ ಬಿಕಾರಿ ಥರ ಯಾಕೆ ಮದುವೆ ಮಾಡ್ಕೋಬೇಕು ನಾವು ತಾನೇ ಏನಿಯ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಸ್ಯಾನೆ ಮರ್ಯಾದೆ ಕೊಡ್ತಾನೆ ಇವನು. ಒಂದು ಮಾತು ಹೇಳಿದ್ದಕ್ಕೆ ನೋಡು ಎಲ್ಲ ನೀಟಾಗಿ ಅರೇಂಜ್ ಮಾಡ್ಬಿಟ್ಟವ್ನೆ. ಈ ದೇವಸ್ಥಾನದಾಗ ಮದುವೆ ಮಾಡ್ಕೊಂಡ್ರೆಲ್ಲನೂ ಭಾಳ ಕಾಲ ಸಂದಾಗ ಸೂಪರಾಗಿ ಅವ್ರೆ ನೋಡು. ಇಲ್ಲೇನಿಯ ಮದುವೆ ಮಾಡ್ಕೊಳ್ಳೋಣ. ಈಗ ನೋಡು ಇನ್ನು ಬೆಳಗಿನ ಜಾವ ಇವಾಗಲ್ವಾ ಒಂದು 6:30 ಆಗಿರ್ತದೆ 7 ಗಂಟೆ. ಪೂರೈತರು ಬರ್ತಾರೆ, ಒಳ್ಳೆ ಮುಹೂರ್ತ ಅಂತ ಇವಾಗ. ನೋಡು ಇವತ್ತು ಬೇರೆನೆಯ ಒಳ್ಳೆ ದಿನ, ರಾಯರ ದಿನ ಇವತ್ತು ಗುರುವಾರ. ಆರಾಮಾಗಿ ಮದುವೆ ಮಾಡ್ಕೊಂಬಿಟ್ಟು ಇಬ್ರು 100 ಕಾಲ ಸುಖವಾಗಿರ್ಬೇಕು. ಅಣ್ಣ ನೀವ್ ಹೇಳ್ದಂಗೆ ನೋಡಿ ಎಲ್ಲ ತಯಾರಿ ಮಾಡ್ಬಿಟ್ಟಿದೀನಿ. ನೀವೇ ಹೇಳಿದ್ರಲ್ಲ ಯಾರಿಗೂ ಏನು ಹೇಳಕ್ ಹೋಗ್ಬೇಡ ಶಾನೆ ಜನಕ್ಕೆ ಅಂತ. ಯಾರಿಗೂ ಹೇಳಿಲ್ಲ, ನಮ್ಮ ಆಳುಗಳು ಸಮೇತ ಹೇಳಿಲ್ಲ ಕಣಣ್ಣ. ನಾನಂತೂ ಈಗಳಿ ನಾನು ಮಾತ್ರ ನೀಯ ಬಂದೀವ್ನಿ. ಒಳ್ಳೇದಾಯ್ತು ಬಿಡು. ಎಲ್ಲಿ ಪುರೋಹಿತರು ಬರ್ತಾರೆ ಅಂತ ಹೇಳ್ಬಿಟ್ಟಿದ್ದೆ, ಇನ್ನೂ ಪುರೋಹಿತರು ಬರ್ಲಿಲ್ವೇ? ಅಣ್ಣ ಪುರೋಹಿತರಿಗೆ ಕರೆಕ್ಟಾಗಿ 7 ಗಂಟೆಗೆ ಬರಕ್ಕೆ ಹೇಳಿದೀನಿ ಕಣ್ಣ. ಈಗ ಹಾರ ಗೀರ ಹಣ್ಣು ಬಾಳೆಹಣ್ಣು ಏನೇನು ಬೇಕೋ ತೆಂಗಿನಕಾಯಿ ಅವು ಇವು ಎಲ್ಲ ತಗೊಬಿಟ್ಟು ಬಂದಿದ್ದೀನಿ. ನನಗೂ ಗೊತ್ತಾಗ್ಲಿಲ್ಲ ಅಣ್ಣ ಏನೇನು ತರಬೇಕು ಏನೇನು ತರಬಾರ್ದು ಅಂತ. ತಲೆ ಕೆಟ್ಟೋಯ್ತು ನನಗೂ ಕನ್ಫ್ಯೂಸ್ ಆಗೋಗ್ಬಿಟ್ಟು. ಏನು ತರನಿ ಏನು ಬಿಡನಿ ಅಂತ ನನಗೆ ಗೊತ್ತಾಗಲಿಲ್ಲ ನನಗಂತೂ. ಅದಕ್ಕೆ ನೀ ಏನು ಬಿಡು ಅಂತ ಹೇಳ್ಬಿಟ್ಟು ನಾನೇನಿ ಅದಾಗೆ ಏನು ಬೇಕೋ ಎಲ್ಲ ಹೊಂದಿಸ್ಕೊಂಡು ಹಣ್ಣು ಹಂಪಲು ಊದ್ಗಡ್ಡಿ ಬಾಳೆಹಣ್ಣು ಎಲ್ಲನೇ ತಗೊಬಿಟ್ಟು ಬಂದ್ಬಿಟ್ಟೆ ಕಣ್ಣ. ಹಾರ 2 ಸೂಪರ್ ಆಗಿರೋ ಹಾರ ತಂದ್ಬಿಟ್ಟಿದ್ದೀನಿ. ನೋಡ್ಬಾಣ ಇನ್ನೇನಾರ ಶಾರ್ಟೇಜ್ ಬಂದ್ಬಿಟ್ರೆ ಹೇಳೋಣ, ಹೋಗ್ಬಿಟ್ಟು ಎಲ್ಲ ತಗೊಬಿಟ್ಟು ಬಂದ್ಬಿಡ್ತೀನಿ. ಇಲ್ಲೇ ಪಕ್ಕದೂರಾಗ ಏನಿಯಾ ಅಂಗಡಿಗಳೆಲ್ಲನೂ ಅವೇ. ಏ ಬುಡ ಇನ್ನೇನು ನೀನು ಅಂತ ಏನು ಗ್ರಾಂಡಾಗಿ ಏನು ಮದುವೆ ಮಾಡ್ಕೊತಿಲ್ಲ ಅಲ್ವೇ? ಏನೋ ಸಿಂಪಲ್ ಆಗೆಲ್ಲ ಮಾಡ್ಕೊತಾ ಇರೋದು. ಪರವಾಗಿಲ್ಲ ಬಿಡು, ಹೆಂಗೋ ದೇವ್ರು ಒಳ್ಳೇದು ಮಾಡ್ಬಿಟ್ರೆ ಅಷ್ಟೇ ಏನಿಯೇ ಸಾಕು. ನನಗಂತೂನುವೆ ಈಗ ಭಾಳ ಖುಷಿ ಆಗ್ತೈತೆ. ಇಷ್ಟಾದ್ರೂ ಅರೇಂಜ್ಮೆಂಟ್ ಆಗೈತಲ್ಲ, ಖಾಲಿ ಇದ್ರಾಗ ಮಾಡ್ಕೊಬೇಕೇನೋ ಅಂತ ಅನ್ಕೊಂಡು ಬೇಜಾರಾಗ್ಬಿಟ್ಟಿತ್ತು ನನಗೂನು. ನೋಡು ನಮ್ಮ ಊರಿಗೆ ಹೋಗಿದ ತಕ್ಷಣ ನೀ ಹೋಗಿ ಎಲ್ಲ ಅರೇಂಜ್ ಮಾಡ್ಬಿಡು. ಇವತ್ತೇ ನೀನು ನಾನು ಹೆಂಡ್ತಿನ ಕರ್ಕೊಂಡು ಮನೆಗೆ ಬರ್ತೀನಿ. ಮನೆಗಿರೋರ್ಗೆ ಎಲ್ಲರಿಗೂ ಫೋನ್ ಹಾಕ್ಬಿಟ್ಟು ಹೇಳ್ಬಿಡು ಹಿಂಗೆ ಬರ್ತಾರೆ, ಹೊಸಿ ಎಲ್ಲ ಮನೆಯ ಕ್ಲೀನ್ ಮಾಡ್ಬಿಟ್ಟು ಹೊಸಿ ಎಲ್ಲ ನೀಟಾಗಿ ಇದು ಮಾಡು ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ಬಿಡು ಸರಿನಾ? ಊರಿಗೆ ಹೋದ್ಮೇಲೆ ಎಲ್ಲಾರ್ಗೂನು ಬಾಡೂಟ ನೀನು ಹಾಕ್ಸ್ಬಿಡೋಣ ನನ್ನ ಮದುವೆದಕ್ಕೆ. ಸರಿ ಅಣ್ಣ ಆಯ್ತು. ಇನ್ನೇನು ಕೆಂಪಕ್ಕ ಇನ್ನೇನನ್ನ ಬೇಕಾ ನೀನು ಹೇಳ್ಬಿಟ್ಟು ಕೆಂಪು. ತಿರ್ಗಿ ಆಮೇಲೆ ಹಂಗೆ ಹಿಂಗೆ ಅಂತ ಅನ್ಬೇಡ. ಅರೇಂಜ್ಮೆಂಟ್ ಎಲ್ಲ ಸಾಕ, ಇನ್ನೂ ಏನಾರ ಬೇಕಾದ್ರೆ ಹೇಳು. ನಮಗೆ ಇಷ್ಟೇ ಮಾಡಕ್ಕೆ ಗೊತ್ತಾಗಿದ್ದು. ಇನ್ನು ಈ ವಯಸ್ಸಾಗಿನ ಟ್ಯಾಮ್ ಟೂಮ್ ಟೂಮ್ ಅಂತ ಹೇಳ್ಬಿಟ್ಟು ಜೋರಾಗಿ ಮದುವೆ ಮಾಡ್ಕೊಂಬಿಟ್ಟು ಏನು ಮಾಡೋಣ ಹೇಳು? ನನಗಂತೂ ಹಂಗೆಲ್ಲ ಟಾಮ್ ಟೂಮ್ ಮನೆಗೆ ಮದುವೆ ಮಾಡ್ಕೊಳಕ್ಕೆ ಈಗಾಗಲೇ ಮನ್ಸೇನೇ ಇಲ್ಲ, ಹೊಂಟೋಗ್ಬಿಟ್ಟೈತಿ. ವಯಸ್ಸಾಯ್ತಲ್ಲ ನನಗೂ. ನಾವು ಹೆಂಗೆ ಮದುವೆ ಮಾಡ್ಕೊತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಬಾಳ್ತೀವಿ ಅನ್ನೋದು ಮುಖ್ಯ. ನಾವೇನ್ ಚಿಕ್ಕ ಮಕ್ಳೇ ಹಿಂಗೇನಿಯ ಮದುವೆ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಬುಡಿ ಪರವಾಗಿಲ್ಲ. ಇಷ್ಟ ಆಗ್ತದೆ ಅಂತ ಅನ್ಕೊಂಡಿರಲಿಲ್ಲ ನಾನು. ನಂಗೆ ಭಾಳ ಖುಷಿ ಆಯ್ತೈತೆ ಇಷ್ಟು ಮಟ್ಟಿಗೆ ಮದುವೆ ಮಾಡ್ಕೊತಾ ಇರೋದು. ನಾನಂತೂ ಏನು ಗೊತ್ತಿಲ್ಲ ಮಾಡಿಲ್ಲ ಸೊಳಿನಾಗೆ ಯಪ್ಪ 5 ಗಂಟೆಗೆ ಎದ್ಬಿಟ್ಟು ಬಂದ್ಬಿಟ್ಟಿದ್ದಕ್ಕೆ ಸೊಳಿ 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 ಆಗೋಯ್ತು ನನಗಂತೂ. ಹ್ಞೂ ನಾನು ಅಷ್ಟೇ. ಇನ್ನೂ ಬಂಗಾರಮ್ಮ ಎಲ್ಲ ಮನೆ ಕಂಡೇ ಇದ್ರು. ನಾನು ನೋಡಿದೆ ಬಂಗಾರಮ್ಮನ ಮಗಳು ಬಂಗಾರಮ್ಮ ಎಲ್ಲ ಅಲ್ಲೊಬ್ರು ಮನೆಗಿದ್ರು. ನಾನು ನೆಟ್ಟಿಗೆದ್ದು ಬಂದು ಅದಕ್ಕೆ ಕಾರ್ನ ಉಸಿ ದೂರ ನಿಲ್ಸಿದ್ನ. ಅದಕ್ಕೆ ನೀನು ಸರ್ನ ಬಾ ಅಂತ ಹೇಳಿದ್ದು. ಹೆಂಗೋ ಬಿಡತ್ತಾಗ ಬಂದ್ಬಿಟ್ವಲ್ಲ. ಇನ್ನು ಯಮ್ಮಂಗೆ ಗೊತ್ತಾಗೋ ಅಷ್ಟೊತ್ತಿಗೆ ಗೊತ್ತಾಗ್ತದೆ. ಊರಾಗ ಯಾರನ್ನ ಒಬ್ರು ಹೇಳ್ದಿದ್ದಂಗೆ ಇರ್ತಾರೆ, ಹೇಳ್ತಾರೆ. ಅಷ್ಟ್ರಾಗ ನಾವು ತಾಳಿ ಕಟ್ಕೊಂಡ್ಬಿಟ್ಟು ನಮ್ಮೂರು ನಾವು ಹೊಂಟೋಗ್ಬಿಡೋಣ. ಇನ್ನು ಹೇಳ್ಬಿಟ್ಟು ಬಂದಿದ್ದೀಯ ತಾನೆ ಗೌಡ್ರಿಗೆ ಎಲ್ಲರಿಗೂ? ಹಾ 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 ಎಲ್ಲನೂ ಹೇಳ್ಬಿಟ್ಟು ಬಂದಿದ್ದೀನಿ. ಬುಡು ಮತ್ತಿನೇನು ಅವ್ರ ಮನೆಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಮದುವೆ ಬಿಸಿಯನ್ನು ಹೇಳ್ದಾ? ಇಲ್ಲ ಒಂಥರ ಆಯ್ತು ಹೇಳಕ್, ನಾನೇನು ಹೇಳಕ್ ಹೋಗ್ಲಿಲ್ಲ. ಸುಮ್ಕಿನೇ ಅವ್ರ ಸಸ್ಯಾಗ ಗೊತ್ತಾಗೈತೆ ಗೌರಿಗೆ ಹಿಂಗ್ ಮದ್ವೆ ಅಂತ ಹೇಳಿ. ನೀನು ಹೋಗ್ಲಾ ತಡ ಆಯ್ತದೆ. ನಿನ್ನ ಸರ್ನ ಹೋಗ್ಬಿಟ್ಟು ಇವನ್ನ ಪುರೋಹಿತರನ್ನ ಕರ್ಕೊಂಡ್ಬಿಟ್ಟು ಸರ್ನ ಬಾ ಹೋಗ್ಲಾ. ಆಮೇಲೆ ಟೇಮ್ ಆಗೋಗ್ಬಿಟ್ರೆ ತಿರುಗಿ ಕಷ್ಟ. ಒಳ್ಳೆ ಮುಹೂರ್ತ ಮೀರೋಯ್ತದೆ. ಅವ್ರು ಸೊಳಿಗೆ ಇನ್ನೂ ಮನೆ ಕಂಡಿರ್ತಾರೆ ಅನ್ನಿಸ್ತದೆ. ಹೋಗಿ ಸರ್ನ. ಸರಿ ಅಣ್ಣ. ಏನೋ ತಂದು ಮಡ್ಗವ್ನಿ, ಅವ್ನಿಗೂ ಏನು ಗೊತ್ತಾಗಕ್ಕಿಲ್ಲ. ನಮ್ದು ದಿಕ್ಕಿಲ್ದಿರ ಮನೆ ಬೇರೆ. ನಮಗೂ ಏನು ಗೊತ್ತಾಗಕ್ಕಿಲ್ಲ. ಏನೋ ತಕ್ಕ ತಂದು ಮಡ್ಗವ್ನು ಸಾಕ್ಬಿಡು. ಇದೇನು ನಮ್ಮೂರ್ ದೇವಸ್ಥಾನದಾಗ ಮದುವೆ? ಇವಳು ಕೆಂಪಕ್ಕ ಇವಳೇನು ಮದುವೆ ಮಾಡ್ಕೊಂತವಳ? ಅಯ್ಯೋ ರಾಮ, ಇವಳು ಬಂಗಾರಮ್ಮನ ಅಳಿಯಲ್ವೇ? ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ಲಲ್ಲ ಬಂಗಾರಮ್ಮ ಅನ್ನೋ ಅಳಿಯ. ಹೂನಲ್ವೇ? ಹೋಗತ್ತಾಗೆ ಹೋಗ. ಏನು ಮದುವೆ ಆಯ್ತು ಇವ್ರದಾಗ್ಲೇ ನೀನಿಯ? ಯಾರು ಇಲ್ವೇ ಇಲ್ಲ, ಇಬ್ರವ್ರೆ. ನಾನೇನಪ್ಪ ಇಷ್ಟೊಂದು ಡೆಕೋರೇಷನ್ ಮಾಡೋರೆ ಅಂತ ಹೇಳ್ಬಿಟ್ಟು ಬಂದರೆ ಇಬ್ಬರೇ ಮದುವೆ ಮಾಡ್ಕೊತಾವ್ರ? ಅದು ಇಷ್ಟು ಬೆಳಗ್ಗೆ ನೀನಿಯ? ಅವಾಗ ನಂಬಕ್ಕೆ ಆಯ್ತಿಲ್ಲ. ಈಗ ಮನೆಗಳಿಗೆಲ್ಲ ಗೊತ್ತಿದ್ದು ಮಾಡ್ಕೊತಾವ್ರು ಗೊತ್ತಿದ್ದು ಮಾಡ್ಕೊತಾವ್ರನಪ್ಪ. ಆದ್ರೂ ಏನು ಯಾರಿಗೂ ಹೇಳ್ದಿದ್ದಂಗೆ ಮಾಡ್ಕೊತಾವ್ರ? ಬಿಡು ನೋಡೋಣ, ಆಮೇಕಿಂದ ಗೊತ್ತಾಯ್ತದೆ ಬಿಡು. ಮುಹೂರ್ತಕ್ಕಿನ್ನೂ ಟೈಮ್ ಆಗಿರ್ಲಿಲ್ಲ, ಅದಕ್ಕೆ ತಡ ಆಯ್ತು. ಏನ್ ಪರವಾಗಿಲ್ಲ, ಈಗ ಕರೆಕ್ಟಾಗಿ ಐತೆ ಬಿಡಿ. ಈಗ ಟೈಮಿಂಗ್ ಮಾಡಿಸ್ತೀನಿ. ಪುರೋಹಿತ್ರೆ ಹೌದಾ? ನಾವೆಲ್ಲೋ ತಡ ಹೋಗ್ಬಿಡ್ತಾ ಅಂತ ಅನ್ಕೊಬಿಟ್ವಿ. ಆಗಲೇ ದೇವಸ್ಥಾನದ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಬೆಳಿಗ್ಗೆ ನಾವು 5 ಗಂಟೆಗೆ ಏನಿಯ ಬಂದ್ಬಿಟ್ಟು ಮಾಡ್ಬಿಟ್ಟು ಪೂಜೆಯ ಹೋಯ್ತೀವಿ. ಹೋಗ್ಬಿಟ್ಟು ಇನ್ನು ಬೇರೆ ಕೆಲಸ ಕಾರ್ಯಗಳು ಇರ್ತಾವಲ್ಲ ಮುಗಿಸ್ಕೊಳ್ಳೋದು. ನಾವು ದೇವ್ರ ಪೂಜೆಗಳೆಲ್ಲನೂ ಹಂಗೇನಿಯ. ನನಗೆ 8 ಗಂಟೆ ಗಂಟನೂ ಒಳ್ಳೆ ಟೈಮ್ ಇರಲಿಲ್ಲ ಹೇಳಿ. ಅದಕ್ಕೆ 8 ಗಂಟೆ ಆಗಲಿ ಅಂತ ಸುಮ್ಮನೆ ಇದ್ದೆ ನಾನು. ಇವ್ರು ಬಂದು ಕರೆದ್ರಲ್ಲ ಹಂಗೇನೆ ಬಂದ್ಬಿಟ್ಟೆ. ಹಾರೆಲ್ಲ ಬದಲಾಯಿಸ್ಕೊಳ್ಳಿ, ತೆಕ್ಕೊಡ್ತೀನಿ. ಇವನ್ ಸಿಂಪಲ್ ಆಗಿ ಮಾಡ್ಕೊಂತ ಇದ್ದೀರಾ? ಜೋರಾಗೆ ಮಾಡ್ಕೊಂಬೋದಿತ್ತಲ್ಲ. ಮದುವೆ ಜೋರಾಗಿ ಮಾಡ್ಕೊಂಡ್ರೆ ಏನಾಗಬೇಕು? ಆಮೇಕಿಂದ ಊರಿಗೆ ಹೋಗ್ಬಿಟ್ಟು ಎಲ್ರಿಗೂ ಊರಿಗೆಲ್ಲ ಕರೆದ್ಬಿಟ್ಟು ಊಟ ಗೀಟ ಹಾಕೋದೆಲ್ಲ ಇದ್ದಿದ್ದೇನೆ ನೀಯ.
ಓ ಹಂಗೆ ಸರಿ ಸರಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಕೃಷ್ಣಾಯ ವಾಸುದೇವಾಯ ಪರಮೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಓಂ ಕೃಷ್ಣಾಯ ನಮಃ ಉಪೇಂದ್ರಾಯ ನಮಃ ಓಂ ಮಂಗಳಾಯ ನಮಃ ಓಂ ಮುದಯ ನಮಃ ಓಂ ಶ್ರೀಯಾಯ ನಮಃ ಓಂ ಕೇತುವೆ ನಮಃ ಓಂ ಮುದಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ನಮಃ ಓಂ ನಮಃ. ಅಯ್ಯಯ್ಯಯ್ಯೋ, ನಿಜವಾಗೂ ಮದುವೆ ನೆನೆ ಆಯ್ತಿರೋದು. ಆ ಕಡೆಗೆ ಹೋಗಿ ಈ ಕಡೆಗೆ ಬರೋ ವರ್ಷದಾಗಲೇ ಪುರೋಹಿತರು ಜೋರು ಜೋರಾಗಿ ಮಂತ್ರಗಳು ಹೇಳ್ಕೊಂಡು ಮದುವೆ ನೆನೆ ಮಾಡ್ತಾ ಇದ್ದಂಗೆ ಅವರೇ ಮಗಳ ಮಂತ್ರಗಳೆಲ್ಲ ಜೋರಾಗಿ ಹೇಳ್ತಾವ್ರೆ. ಹಂಗಾರೆ ಇವರಿಬ್ರು ಮದುವೆ ಆಯ್ತವ್ರ. ಅಲ್ಲೋಡು ಕೆಂಪಕ್ಕ ಹಂಗೆ ಮನ್ಸು ಮಾಡ್ಬಿಟ್ಲು ಮದುವೆ ಮಾಡ್ಕೊಳಕ್ಕೆ. ಹಾಂ, ಇದೆಲ್ಲ ಹೊದ್ಯ ನಮ್ಮೂರು ಗೌಡ್ರಿಗೆಲ್ಲ ಗೊತ್ತಾ ವಿಷಯ ಅಂತ. ಅದು ಹೆಂಗಾಯ್ತು ಅವ್ರಿಬ್ರು? ಅಕ್ಕ, ಯಾವುದೋ ಮದುವೆ ನಡೀತೈತಿ, ಊಟದ ವ್ಯವಸ್ಥೆ ಏನಾರ ಐತಾ ಇಲ್ಲಿ? ಏ ಇವಳ ಊಟದ ವ್ಯವಸ್ಥೆನಂತೆ ಅಲ್ಲಿ ಮದುವೆ ಆಯ್ತಿರೋದು ಯಾರು ಅನ್ಕಂಡೆ. ಗೌಡ್ರು ಮನೆಗೆ ಇರ್ಲಿಲ್ವಾ? ಬಂಗಾರಮ್ಮನ ಸೌತಿ ಅವಳದೇ ನೀವು ಮದುವೆ ನಡೀತಿರೋದಲ್ಲಿ. ಕಾಣಿಸ್ತಿಲ್ವಾ? ನಾನು ಏನೆಲ್ಲ ಹಿಂಗೆ ಡೆಕೋರೇಷನ್ ಮಾಡೋರು ಅಂತ ಬಂದು ನೋಡ್ತಾ ಇವ್ನಿ, ಇವ್ರು ಮದುವೆ ಆಯ್ತವ್ರಿ. ಊಟದ್ದೇನೋ ನಂಗೂ ವಾಸನೆ ಗೊತ್ತಿಲ್ಲಪ್ಪ. ಇನ್ನು ಘಮ ಘಮ ಅಂತ ಏನಾರ ವಾಸನೆ ಬತ್ತಾಯ್ತಾ? ವಾಸನೆ ಬರಲಿಲ್ಲ. ಏನಪ್ಪ ದೇವಸ್ಥಾನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬಿಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ ನೋಡೋಕ್ಕೆ. ಇವನು ವಾಸನೆ ಗೊತ್ತಿಲ್ಲ, ಅಡುಗೆ ಪಡಿಗೆ ಮಾಡಿಸಿಲ್ಲ ಅನಿಸ್ತದೆ. ಅಲ್ಲ ಒಂದು ಸ್ವೀಟು ಪಾಠನ ಕೊಡ್ತಾರೆ ಅನಿಸುತ್ತೆ ಕಣಕ್ಕ. ಹೊಸ ಇವತ್ತು ನಿಂತ್ಕೊಳ್ಳೋಣ. ಓಂ ಆಕೃತ ನಮಃ ಓಂ ಸಿಂಹ ನಮಃ ಓಂ ನಮಃ ಓಂ ಉಪೇಂದ್ರ ನಮಃ ಓಂ ಸಿಂಹ ನಮಃ ಓಂ ಸಿಂಹ ನಮಃ ಓಂ ಪಿನ ಓಂ ನಮಃ ಶುಕ್ಲ ನಮಃ ಗುಲಾಯ ನಮಃ ಓಂ ಮಂಗಳಾಯ ನಮಃ ಉದಯ ನಮಃ ಓಂ ಗುಲಾಯ ನಮಃ ಓಂ ಆಕೃತನಾಯ ನಮಃ ಓಂ ಸಿಂಹ ನಮಃ ಓಂ ಸಿಂಹ ನಮಃ ಓಂ ನಮಃ ಓಂ ಸಿಂಹ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ಮಂಗಳಾಯ ಓಂ ಪಿನ ನಮಃ ಓಂ ಶ್ರೀ ನಮಃ ಓಂ ಗೇವಿ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ನಮಃ ಓಂ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ. ನೋಡಿ, ತಾಳಿನ ಕೈಗೆ ತಗೊಳ್ಳಿ, ಕೈಗೆ ತಡ್ಕೊಂಡು ಹಂಗೆ ಇಟ್ಕೊಂಡಿರಿ. ಯವ್ವ, ಮದುವೆನೇ ಆಯ್ತೈತೆ, ಮದುವೆನೇ ಆಯ್ತೈತೆ. ಯಾರು ಇಲ್ಲ. ಅಲ್ಲ ಬಂಗಾರಮ್ಮನ ಇರಬೇಕಿತ್ತು. ಬಂಗಾರಮ್ಮ ತಾನೇ ಮಗಳು ಹುಡುಕಿರ ಗಂಡ ಇವಳು ಮದುವೆ ಮಾಡ್ಕೊತಾವಳೆ. ಅಲ್ಲ, ಯಾರು ಇಲ್ದಿರಂಗೆ ಮದುವೆ ಮಾಡ್ಕೊತಾವ್ರಲ್ಲ. ಗಮನೂ ಇಲ್ಲ, ಇಲ್ಲ ತಾಳಿನೇ ಕಟ್ತಾವ್ರೆ. ಇದೇನಕ್ಕ ಇದೆಯಾ ನನಗಂತೂ ಗೊತ್ತೇ ಆಯ್ತಿಲ್ವಲ್ಲ. ಇವಾಗ ಈ ಶೂನ್ಯ ಮಾಸದಾಗೆ ಈ ಮಾಸದಾಗೆ ಯಾರಕ್ಕ ಮದುವೆ ಮಾಡ್ಕೊತಾರೆ? ಇವ್ರು ಮಾಡ್ಕೊತಾರಲ್ಲ. ಯಾವ ಮಾಸದಾಗ ಮಾಡ್ಕೊಂಡ್ರಿ ನಿಂಗೆ? ನಂಗೆ ಅಲ್ಲಿ ಊಟ ಗಿಟ್ಟು ಕರಿತಾರ ಅಂತ ಕಾಯ್ತಾ ಇವನಿ. ಇವಳು ನೋಡಿದ್ರೆ ಹಿಂಗೆ ಹೇಳ್ತಾವಳೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಪೂಜೆ ರಾಘವೇಂದ್ರಾಯ ಸಚ್ಚಿದಾನಂದಮೂರ್ತಯೇ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಟ್ಟಪ್ಪ ತಾಳಿ ಕಟ್ಟಪ್ಪ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನೇ ಹೇತುನಾ ಸಂದೇವದ್ರ ಸುಪದೇ ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನೇ ಹೇತುನಾ ಓಂ ಮಾಂಗಲ್ಯಧಾರಣೆ ಸಂಪೂರ್ಣ. ಅಯ್ಯೋ, ಮದುವೆನೇ ಆಗೋಯ್ತು. ಏನಪ್ಪ, ತಾಳಿಗೆ ಅರಿಶಿನ ಕುಂಕುಮ ಎಲ್ಲಾನು ಇಕ್ಬಿಟ್ಟು ಒಂದ್ಸಲ ಎಲ್ಲಾನು ತಾಳಿಗೆ ಹೂವ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಹಂಗೆ ನಮಸ್ಕಾರ ಮಾಡು. ಏನಮ್ಮ, ನೀನು ಅಷ್ಟೇ ನಮಸ್ಕಾರ ಮಾಡ್ಕ. ಸರಿ ಪುರೋಹಿತ್ರೆ. ನಿಮಗೆ ಇಬ್ರಿಗೂ ಒಳ್ಳೇದಾಗ್ಲಿ. ದೇವ್ರು 100 ಕಾಲ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನೋಡಮ್ಮ, ಒಳ್ಳೆ ದಿನ ಮದುವೆ ಮಾಡ್ಕೊಂಡಿದ್ದೀರಾ. ಗುರುವಾರ ರಾಘವೇಂದ್ರ ಸ್ವಾಮಿ ದಿನ ಒಳ್ಳೆ ದಿನ ಮದುವೆ ಮಾಡ್ಕೊಂಡಿದ್ದೀರಾ. ಎಲ್ಲ ಒಳ್ಳೆದನ್ನೇ ಆಗ್ತದೆ ನಿಮಗೆ. ಆ ದೇವ್ರು ನಿಮಗೆ ಒಳ್ಳೆ ಜೀವನ ಕೊಡ್ಲಿ. ಹೊಸ ಜೀವನ ಶುರು ಮಾಡ್ತಾ ಇದ್ದೀರಾ. ಇವತ್ತು ಒಳ್ಳೆ ದಿನನೇ. ಅಂದ್ರೆ ಈಗ ಮಾಘ ಮಾಸ ಇದ್ರಾಗೆಲ್ಲ ಮದುವೆ ಮಾಡ್ಕೊಳ್ಳಲ್ಲ. ಆದ್ರೆ ನೀವು ಯಾವ್ದು ನಂಬಲ್ಲ, ನಾವು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರಲ್ಲ, ಇರೋದ್ರಾಗೆ ಒಳ್ಳೆ ಟೈಮ್ ನೋಡ್ಬಿಟ್ಟು ಮುಹೂರ್ತ ಇಟ್ಬಿಟ್ಟು ಮದುವೆ ಮಾಡಿಸಿದ್ದೀನಿ. ಇಬ್ರಿಗೂ ಒಳ್ಳೇದಾಗ್ಲಿ. 100 ಕಾಲ ಇಬ್ರು ಚೆನ್ನಾಗಿ ಬಾಳ್ಲಿ. ದೇವ್ರು ಒಳ್ಳೇದು ಮಾಡ್ಲಿ. ಸರಿನಾ? ಆ ದೇವ್ರು ನಿಮ್ಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ ಎಲ್ಲ ಕೊಟ್ಬಿಟ್ಟು 100 ಕಾಲ ಸುಖವಾಗಿ ಕಾಪಾಡ್ಲಿ. ಇವತ್ತು ಮನೆ ಗಂಡನ ಮನೆಗೆ ಹೋಗ್ಬೋದಮ್ಮ, ಏನ್ ತೊಂದರೆ ಇಲ್ಲ. ಪುರೋಹಿತ್ರೆ, ಮತ್ತೆ ನಾವು ಮನೆಗೆ ಹೊರಡ್ಬೋದಾ? ಎಲ್ಲ ಮಂದು ಬೂಸ್ಗಳಿಗೆಲ್ಲ ಇದು ಮಾಡ್ಬೋದಾ? ಹಾ, ಒಳ್ಳೆ ದಿನನಪ್ಪ, ಒಳ್ಳೆ ದಿನ. ಏನಾಗಲ್ಲ, ಹೊರಡ್ರಿ, ಏನಾಗಲ್ಲ. ಸರಿನಾ? ಆ ದೇವಿ ನಿಮ್ಮನ್ನ 100 ಕಾಲ ಚೆನ್ನಾಗಿ ಇಕ್ಕಿರ್ಲಿ. ಸರಿ. ದೀರ್ಘ ಸುಮಂಗಲಿ ಭವ ಕಣಮ್ಮ. ಒಳ್ಳೇದಾಗ್ಲಿ. ಸರಿ ಪುರೋಹಿತ್ರೆ. ಸ್ವಾಮಿಯರೇ, ಅದೇ ಎಲ್ಲಾನು ಮನೆ ಕೊಡ್ತೀವಿ. ಇಲ್ಲಿ ಎಲ್ಲ ಹಣ್ಣು ಹಂಪಲು ಅವು ಇವು ಎಲ್ಲನೂ ನಮ್ಗೆ ಗೊತ್ತಿಲ್ದಂಗೆ ತಂದ್ಬಿಟ್ಟಿದೀವಿ. ಎಲ್ಲ ನಿಮ್ಮ ಮನೆಗೆ ಏನೇ ತಗೊಬಿಟ್ಟು ಬಂದ್ಬಿಟ್ಟು ಹಂಗೆ ಏನೇ ಕೊಟ್ಬಿಡ್ತೀವಿ. ದೇವ್ರಿಗೆ ನೈವೇದ್ಯ ಮಾಡ್ಬಿಟ್ಟು ಪ್ರಸಾದ ಎಲ್ಲ ಇಕ್ಬಿಟ್ಟು ಪ್ರಸಾದ ಎಲ್ಲನೂ ತಿನ್ಕೊಂಡು ಹೋಗಿರಂತೆ. ನಾನು ಒಳಗಡೆ ಹೋಗ್ಬಿಟ್ಟು ಇನ್ನೊಂದ್ಸಲ ಮಂಗಳಾರತಿ ಎಲ್ಲನೂ ಮಾಡ್ತೀನಿ. ಸರಿನಾ? ನೀವು ಇರಿ, ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಹೋಗಿರಂತೆ. ಸರಿ ಪುರೋಹಿತ್ರೆ, ಆಯ್ತು. ಹಬ್ಬ, ಕೊನೆಗೂ ಮದುವೆ ಆಯ್ತು. ಇದೇನೇ ನನಗಂತೂ ಸಮಾಧಾನ ಆಯ್ತೈತಿ. ನೋಡು, ನಿನ್ನ ರಾಣಿ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಷ್ಟು ದಿನದಿಂದ ಅನ್ಕೋತಾ ಇದ್ನ ನನಗೆ ಅರ್ಥ ಮಾಡ್ಕೊಳ್ಳೋರ್ನ ಮದುವೆ ಮಾಡ್ಕೋಬೇಕು ಅಂತ. ಋಣಾನು ಬಂದ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಇದ್ರೆ, ಇಷ್ಟು ವರ್ಷ ಕಾದು ನಿನ್ನೆ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಅದೇನು ಮಾಡೋಕ್ಕಾಗಲ್ಲ. ನೋಡಮ್ಮಿ, ಇಷ್ಟು ದಿನ ಏನು ಕಷ್ಟಪಟ್ಟಿದ್ಯೋ, ಏನು ತಪ್ಪು ಮಾಡಿದ್ಯೋ, ಏನು ಸರಿ ಮಾಡಿದ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ನಿನ್ನ ರಾಣಿ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸರಿನೇ? ಇವತ್ತು ನೀನು ಮನೆ ಕರ್ಕೊಂಡೋಗಿ ಮನೆ ದುಂಬಿಸ್ಕೊಂಡು ಇನ್ಮೇಲೆ ನಮ್ಮ ಮನೆಗೆಲ್ಲ ನೀನೇ ಯಜಮಾನಿ. ದಿಕ್ಕಿಲ್ದಿರ ಮನೆ ನೀನೇ ಬಂದ್ಬಿಟ್ಟು ಎಲ್ಲ ನೋಡ್ಕೊಬೇಕು. ಸರಿನೇ? ಎಲ್ಲ ಒಳ್ಳೇದು ಮಾಡ್ಬಿಟ್ಟು ಎಲ್ಲ ಒಳ್ಳೇದಾದ್ರೆ ಸಾಕು ನಿನ್ನಿಂದ. ಇನ್ನು ಊರು ಸವಸ ಬೇಡ. ಮಂಗಳಾರತಿ, ದೇವರು ಮಂಗಳಾರತಿ ಒಂದು ತಗೊಬಿಟ್ಟು ಇನ್ನು ಬಂಗಾರಮ್ಮ ಅವರು ಇವ್ರ ಸವಸ ನಮ್ಗೆ ಯಾಕೆ ಬೇಕು? ಎಲ್ಲನೂ ಇದು ಮಾಡ್ಕೊಂಡು ಹೊಂಟ್ಬಿಡೋಣ. ಎಲ್ಲ ಇತ್ಕೊಂಡು ಈಗ ಇನ್ನಿಲ್ಲಿ ನೀನು ಊರ ಕಡೆಗೆಲ್ಲ ಹೋಗೋದೇನು ಬೇಡ, ಎಲ್ಲ ಬಿಟ್ಬಿಡೋಣ. ಸರಿನಾ?
ಅಯ್ಯೋ ನಾನೇನು ಮಾಡಬಾರ್ದಿರೋ ತಪ್ಪೇನು ಮಾಡಿಲ್ಲ ಬಿಡಿ. ಅವ್ರ ಮಗಳಿಗೂ ಇಷ್ಟ ಇರಲಿಲ್ಲ ಮದುವೆ. ಅವ್ರು ಬೇರೆಯನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ಲಲ್ವಾ, ಅದಕ್ಕೆ ಅವಳಿಗೂ ಇಷ್ಟ ಇರಲಿಲ್ಲ. ಅವಳಿಗೂ ಫುಲ್ ಖುಷಿನೇ. ಹೆಂಗೋನು ವೇತಾಗೆ ನಮ್ಮದು ನಿಮ್ಮದು ಮದುವೆ ಆಯ್ತಲ್ಲ, ಅದು ಖುಷಿ ಪಡಿ. ಅವಳಿಗೂ ಇಷ್ಟ ಇರಲಿಲ್ಲ. ಬೇರೆ ಹುಡುಗನ್ನ ಇಷ್ಟಪಡ್ತಾವಳಂತೆ. ಬುಡಿ ಆರಾಮಾಗಿ ಮದುವೆ ಮಾಡ್ಕೊಳ್ಳಿ ಏನಂತೆ. ಬುಡಿ ನಾವೇನು ಯಾರಿಗೂ ಏನು ಮೋಸ ಮಾಡಿಲ್ಲ. ನಮ್ಮ ಪಡಗ ನಾವು ಮದುವೆ ಮಾಡ್ಕೊಂಡಿದ್ವಿ. ನಾನು ಸೀರೆ ಬಟ್ಟೆ ಒಡವೆ ಬಡವೆ ಎಲ್ಲ ಎತ್ಕೊಂಡು ಹಂಗೆ ಪಟ 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 ಅಂತ ಬಂದ್ಬಿಟ್ಟೆ ಅತ್ತಾಗೆ. ಇನ್ನು ಯಾಕೆ ಬೇಕು ಅವ್ರ ಮನೆಗೆ ಏನೂ ಇಕ್ಕೊಂಡಿಲ್ಲ. ನಾನಂತೂ ಸಾಮಾನೇ ಬಿಟ್ಟಿಲ್ಲ ಅವ್ರ ಮನೆಗೆ. ಹಂಗಾರೆ ಬಂಗಾರಮ್ಮಂಗೆ ವಿಷಯ ಗೊತ್ತಿಲ್ಲ, ಬಂಗಾರಮ್ಮಂಗೆ ವಿಷಯ ಗೊತ್ತಿಲ್ಲ ಅಂತ ಇವರಿಬ್ರು ಬಂದ್ಬಿಟ್ಟು ಮದುವೆ ಮಾಡ್ಕೊತಿರೋದು. ನೋಡ್ದ ಮಾತಾಡೋದನ್ನ ಅಕ್ಕೋ ಬಾಬೋಗನಿ ಇಲ್ಲಿ ಏನು ಊಟನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಕದ್ದು ಮದುವೆ ಮಾಡ್ಕೊತಾವ್ರೆ ಇಬ್ರು. ಕಾಣ್ತಿಲ್ವೇ ಅಲ್ಲಿ ಬಂಗಾರಮ್ಮ ಮೋಸ ಮಾಡ್ಬಿಟ್ಟು ಬಂಗಾರಮ್ಮಂಗೇನೋ ಮಾಡ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು. ನಡಿ ನಡಿ ಹೋಗ ನಡಿ. ಯಾವ ಊಟ ಗೀಟ ಏನು ಕೊಡಕ್ಕಿಲ್ಲ ಇವರು. ಅಲ್ಲ ಅಷ್ಟೊಂದು ಹಣ್ಣು ಸ್ವೀಟು ಎಲ್ಲ ಇಕ್ಕವ್ರೆ. ಈ ಕಡೆ ನಮ್ಮನ್ನು ನೋಡಿದ್ರೆ ಕಾಯ್ತಾರೆ ಅನ್ನಿಸ್ತದೆ, ಬಾ ಕೊಡ್ತಾರೆ ಅಂತ. ನಿನ್ನ ಮಕ್ಕ ಮುಚ್ಚ ಕೊಡ್ತಾರೆ ನಿಂಗೆ ಅಣ್ಣ ಕಾಯ್ಕೊಂಡು ಕುಂತ್ಕೈಲಿ. ಅವ್ರಿಗೆ ಈಗೆಲ್ಲ ಹೊಂಟೋಯ್ತೀನಿ ಅಂತ ಹೇಳ್ತಿಲ್ಲ. ಈಗೆಲ್ಲ ಮಂಗಳಾರತಿ ಆಯ್ತದೆ. ಪೂಜಾರ್ ಹೋಗವ್ರೆ ಒಳಗಡೆ ಮಂಗಳಾರತಿ ಮಾಡೋಕ್ಕೆ. ಮಂಗಳಾರತಿ ತಗೊಂಡು ಎದ್ನ ಬಿದ್ದಂತ ರೈಟ್ ಹೇಳ್ತಾರೆ. ಬಾ ಹೋಗನ್ ಬಾ. ಹೋಗ್ಬಿಡು ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡು. ಇನ್ನೇನಿಲ್ಲ ಇರೋದೆಲ್ಲ ಇಲ್ಲೇ ಬಿಟ್ಬಿಟ್ಟು ಹಂಗೆ ಬರ್ತೀನಿ. ನಾನು ಬರೋ ಅಷ್ಟೊತ್ತಿಗೆ ಮನೆ ತಕ ಹೋಗ್ಬಿಟ್ಟು ಎಲ್ಲ ಹೇಳಿದ್ನಲ್ಲ ಆರತಿ ಬೆಳಗಕ್ಕೆ ನಮ್ಮ ಚಿಕ್ಕಮ್ಮಳೆಲ್ಲ ನಮ್ಮ ಚಿಕ್ಕಮ್ಮಂಗಳು ಗೊತ್ತಾಳ ಆರತಿ ಬೆಳಗಕ್ಕೆ. ಹಂಗೆ ನೀ ಮನೆಯೆಲ್ಲ ಉಸಿ ಗುಡಿಸಿ ಇದು ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ರೆಡಿ ಮಾಡಕ್ಕೆ ಹೇಳು. ನಾನು ಹೆಂಡ್ತಿಂಗ್ ಕರ್ಕೊಂಡು ಬರ್ತಾ ಇದ್ದೀನಿ ಅಲ್ವಾ. ಅಲ್ಲೆಲ್ಲ ಹೇಳ್ಬಿಡು. ಹಂಗೆ ನೀ ಅಡುಗೆ ಪಡಿಗೆ ಮಾಡೋಕ್ಕೆಲ್ಲನೂ ವ್ಯವಸ್ಥೆ ಮಾಡೋಣ. ನಾಳೆಗೆ ಎಲ್ರಿಗೂ ಇಲ್ಲಿ ಭಾನುವಾರ ಬಾಡೂಟ, ಇನ್ನು ನಾಳೆ ಸಿಹಿ ಊಟ ಎಲ್ಲ ಮಾಡೋಣ. ಅದಕ್ಕೆಲ್ಲ ತಯಾರಿ ಮಾಡ್ಕೊ ಹೋಗಿ ನೀನು. ನಾವಿಬ್ರು ಇನ್ನೇನು ಬರ್ತೀವಿ. ದೇವಸ್ಥಾನದಾಗೆಲ್ಲ ಪುರೋಹಿತರ ಆಶೀರ್ವಾದ ತಗೊಂಡು ಮಂಗಳಾರತಿ ತಗೊಂಡು ಬರ್ತೀವಿ. ನೀನು ಬೆಳಗ್ಗೆಯಿಂದ ಬಂದು ಕಾಯ್ಕೊಂಡು ಕುಂತಿದ್ಯಾ. ಹೋಗು ಸಾರ್ನ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡೋಗು. ಸರಿ ಅಣ್ಣ. ನಿಮ್ಮ ಅಜ್ಜಿಗೆ ಅವ್ರಿಗೆ ಹೇಳೋದ, ನಿಮ್ಮ ಅಜ್ಜಿಗೆ ಹೇಳ್ಬಿಡೋದ ಹಿಂಗೆ ಮದುವೆ ಆಗೈತೆ ಅಂತ. ಹೋಗ ಭಾಳ ಖುಷಿ ನೆನೆಯ ಪಡ್ತದೆ. ನಾನು ಮದುವೆ ಆಗೈತೆ ಅಂದ್ರೆ ಖುಷಿ ಪಡ್ತದಂಗೆ ಇರ್ತದೆ. ಭಾಳ ಖುಷಿ ನೆನೆಯ ಪಡ್ತದೆ. ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಸಿರು. ಒಂದು ಗಂಟೆ ಒಳಗಡೆ ಬರ್ತೀನಿ. ಸರಿನಾ? ಸರಿ ಅಣ್ಣ ಆಯ್ತು. ಹುಷಾರು ಅಣ್ಣ. ಏನೇನೋ ಬಿಟ್ಟಿದ್ರೇನು ಪರವಾಗಿಲ್ಲ. ಸಾಮಾನೆಲ್ಲ ಆಮೇಕಿಂದ ತಗೊಂಬಿಟ್ಟು ಬಂದ್ರಾಯ್ತು. ನೀವು ಆರಾಮಾಗಿ ಸೇಫಾಗಿ ಬನ್ನಿ. ನಿಮ್ಮ ಮನೆಯಾಗ ಆಳು ಕಾಳಿ ಎಲ್ಲ ಅವ್ರಾ? ಸ್ವಲ್ಪ ಜನ ಇಟ್ಕೊಂಡಿವ್ನಿ. ನಾನು ಒಬ್ಬನೇ ಅಲ್ವಾ, ಅದಕ್ಕೆ ನೀ ಇಟ್ಕೊಂಡಿವ್ನಿ. ಇನ್ಯಾರೆಲ್ಲನೂ ನಾನೇ ನೋಡ್ಕೊಂಡು ನಾನೇ ಮಾಡ್ಕೊತೀನಿ ಬಿಡಿ. ನೀವೇನು ಯೋಚನೆ ಮಾಡಬೇಡಿ.